ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವೈಕುಂಠ ಏಕಾದಶಿ ಪ್ರಯುಕ್ತ ಡಿಸೆಂಬರ್ 30 ಮತ್ತು ಜನವರಿ 1ರಂದು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳು. ಮಧುವಣಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿರುವ ದೇವಸ್ಥಾನ. ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆಯುವಂತೆ ನರಸಿಂಹ ದೀಕ್ಷಿತ್ ಅವರಿಂದ ಕೋರಿಕೆ. ಫೋನ್ ಕರೆಯಲ್ಲೇ ಮಂದಿರಕ್ಕೆ ರೂಪಾಯಿ 50 ಲಕ್ಷ ದೇಣಿಗೆ ಘೋಷಿಸಿದ ಸಚಿವ ರಹೀಂ ಖಾನ್. ಬೊಮ್ಮಗೋಡೇಶ್ವರ ಮಂದಿರ ನಿರ್ಮಾಣದ ಸಂಕಲ್ಪ ತೊಟ್ಟಿರುವುದು ಶ್ಲಾಘನೀಯ ಕಾರ್ಯ. ಕೇಂದ್ರ ಸರ್ಕಾರವು ಎಸ್ಟಿಗೊಂಡ ಪ್ರಮಾಣ ಪತ್ರವನ್ನು ನೀಡಲಿ. ಮಾಜಿ ಸಚಿವ ಎಚ್ಎಂ ರೇವಣ್ಣ ಚಿದ್ರಿಯಲ್ಲಿ ಹೇಳಿಕೆ. ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿದ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮ. ರಸಋಷಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮ. ವಿಶಾಲ ದೃಷ್ಟಿಕೋನ ಮತ್ತು ಹೃದಯ ವೈಶಾಲ್ಯತೆಯಿಂದ ವಿಶ್ವ ಮಾನವನಾಗಲು ಸಾಧ್ಯ. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 30ರಂದು ಮತ್ತು ಜನವರಿ 1ರಂದು ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ಮಂದಿರದ ಟ್ರಸ್ಟ್ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀ ನರಸಿಂಹ ದೀಕ್ಷಿತ್ ಅವರು ತಿಳಿಸಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು ಮಂದಿರದ ಅಧ್ಯಕ್ಷರಾದ ಪ್ರಭು ಮೈಲಾಪುರ್ ಸೇರಿದಂತೆ ಎಲ್ಲ ಟ್ರಸ್ಟಿಗಳ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ವೈಕುಂಠ ಏಕಾದಶಿ ಸಮಾರಂಭ ಜರುಗಲಿದ್ದು ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ಡಿಸೆಂಬರ್ 30ರಂದು ಬೆಳಿಗ್ಗೆ ಪೂಜೆ, ಅಭಿಷೇಕ ಹಾಗೂ ಮಂತ್ರಪಠಣ, ಗೋಪೂಜೆ, ಭಗವದ್ಗೀತಾ ಪಾರಾಯಣ ಜರುಗಲಿದೆ. ಜನವರಿ 1ರಂದು ಸಾಮೂಹಿಕ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಹಾಗೂ ಹನುಮಾನ ಚಾಲಿಸ ಪಾರಾಯಣ ಕೂಡ ಜರುಗಲಿದೆ. ಜಿಲ್ಲೆಯ ಜನತೆ ಆಗಮಿಸಿ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬೀದರ್ ನಗರದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ನಿರ್ಮಾಣವಾಗಿ ಇಂತಹ ಪುಣ್ಯ ಕಾರ್ಯಕ್ರಮಗಳು ನಡೆಯುತ್ತಿರುವುದು ನಮ್ಮ ಸೌಭಾಗ್ಯ. ಹೀಗಾಗಿ ನಗರದ ಜನತೆ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆಯಬೇಕೆಂದು ಕೋರಿದರು. ಇದೇ ವೇಳೆ ದೇವರ ಜಯಘೋಷಗಳನ್ನು ಕೂಗಿದ್ರು. ಇದೇ ಸಂದರ್ಭದಲ್ಲಿ ಮಂದಿರದ ಅಧ್ಯಕ್ಷರಾದ ಪ್ರಭು ಮೈಲಾಪುರ್, ಖಜಾಂಚಿಗಳಾದ ಬಾಬು ಅರ್ಥಂ, ಪ್ರಮುಖರಾದ ರಾಮಕೃಷ್ಣನ್ ಸಾಳೆ, ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕಾಗಿ ಶಾಮಿಯಾನಗಳನ್ನು ಹಾಕಲಾಗಿದೆ. ಮಹಿಳೆಯರು ಕೂಡ ಈಗಾಗಲೇ ಪ್ರಸಾದದ ಒಂದು ತಯಾರಿಯಲ್ಲಿ ತೊಡಗಿದ್ದಾರೆ. ಜೂನಿಯರ್ ಹಾಗೂ ಸೀನಿಯರ್ನ ಎಲ್ಲ ಒಂದು ಮಹಿಳೆಯರು, ತಾಯಂದಿರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂದಿರವನ್ನು ಫಲಪುಷ್ಪಗಳಿಂದ ಅಲಂಕರಿಸಲಾಗ್ತಾ ಇದೆ. ಮಹಿಳೆಯರು ಪ್ರಸಾದ ನಿರ್ಮಾಣ ಕಾರ್ಯದಲ್ಲಿ ಭಕ್ತಿಯಿಂದ ತೊಡಗಿಸಿಕೊಂಡಿದ್ದಾರೆ. ಭಕ್ತರು ಸಾಲಾಗಿ ಶಿಸ್ತಿನಿಂದ ದೇವರ ದರ್ಶನಕ್ಕಾಗಿ ಆಗಮಿಸಲು ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ವಚ್ಛ ಮತ್ತು ಸುಂದರವಾದ ಮಂದಿರದ ಆವರಣದಲ್ಲಿ ಮಂತ್ರ ಪಾರಾಯಣ ನಡೆಯಲಿದೆ. ಈ ಬಾರಿಯೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಮಂದಿರದ ಪ್ರಧಾನ ಅರ್ಚಕರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಹೂವಿನ ಅಲಂಕಾರ ಹಾಗೂ ಅನೇಕ ರೀತಿಯಾದಂತಹ ಸೇವಾ ಮಾಡುವಂಥ ಎಲ್ಲ ಆಯೋಜನೆಗಳಲ್ಲಿ ಈಗಾಗಲೇ ಆಗ್ತಾ ಇವೆ. ನಮ್ಮ ಜೊತೆಗೆ ಇಲ್ಲಿ ವಾಸವಿ ಮಹಿಳಾ ಮಂಡಲ ಸೀನಿಯರ್ ಜೂನಿಯರ್ ಟೀಮ್ ಇಲ್ಲಿದೆ ಹಾಗೂ ಈ ಕಡೆ ಎಡಗಡೆ ಸೀನಿಯರ್ ಟೀಮು. ಇವರೆಲ್ಲರೂ ಸುಮಾರು 5-6 ದಿವಸ ಹಿಡ್ಕೊಂಡು ಇಲ್ಲೆಲ್ಲ ತಯಾರಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಲಡ್ಡು ಕಟ್ಟೋದಾಗಲಿ, ಎಲ್ಲ ಪ್ಯಾಕಿಂಗ್, ಪ್ರಸಾದ ಪ್ಯಾಕಿಂಗು, ಅನೇಕ ರೀತಿಯಾದಂಥ ಬರುವ 1 ತಾರೀಕಿಗೆ 108 ದಂಪತರ ಸತ್ಯನಾರಾಯಣ ಸ್ವಾಮಿ ವ್ರತ, ಅದು ಸಂಬಂಧಪಟ್ಟಿದಂಥ ಎಲ್ಲ ತಯಾರಿಗಳೆಲ್ಲ ಅವರು ಮಾಡ್ತಾ ಇದ್ದಾರೆ ಬಹಳ ಶ್ರದ್ಧಾ ಭಕ್ತಿಯಿಂದ. ನಾಳಿನ ಕಾರ್ಯಕ್ರಮ ಹೇಗಿದೆ ಅಂದರೆ ಬೆಳಿಗ್ಗೆ 3 ಗಂಟೆ ಹಿಡ್ಕೊಂಡು ಬ್ರಾಹ್ಮಿ ಮುಹೂರ್ತದ 4:15ವರೆಗೂ ಭಗವಂತನ ಅಭಿಷೇಕ ಕಾರ್ಯಕ್ರಮ. ಆದ ನಂತರ 4:15 ಹಿಡ್ಕೊಂಡು 6:15 ತನ ಪುಷ್ಪ ಹೂವದ ಅಲಂಕಾರ ಸೇವಾ. ಆದ ನಂತರ 6:15 ಹಿಡ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮ ನಾಳೆಗೆ ಹಮ್ಮಿಕೊಂಡಿದ್ದೇವೆ ಈ ವರ್ಷ. 6:15 ಹಿಡ್ಕೊಂಡು 7 ಗಂಟೆವರೆಗೂ ಅಖಂಡ ನಾರಾಯಣ ಸ್ಮರಣ. ವೈಕುಂಠ ಏಕಾದಶಿ ದಿವಸ ಒಂದು ಸಲ ನಾರಾಯಣ ಉಚ್ಚಾರ ಮಾಡಿದ್ರೆ 1,000 ನಾರಾಯಣ ಉಚ್ಚಾರ ಮಾಡುವಂಥ ಫಲ. ಅದ ಕಾರ್ಯಕ್ರಮ ಹಾಫ್ ಆನ್ ಅವರ್ 23 ಮಿನಿಟ್ಸ್ ಚಾಂಟಿಂಗ್, ಕಂಟಿನ್ಯೂಸ್ ಚಾಂಟಿಂಗ್ ಇಟ್ಕೊಂಡಿದ್ದೀವಿ. ಆದ ನಂತರ ಸರಿಯಾಗಿ 7 ಗಂಟೆಗೆ ಇಲ್ಲಿ ದರ್ಶನ ಆರಂಭ, ಮಂಗಳಾರತಿ ಹಾಗೂ ಆದ ನಂತರ ದರ್ಶನ, ತುಳಸಿ ಅರ್ಚನದ ಕಾರ್ಯಕ್ರಮ ಇಟ್ಟಿದ್ದೀವಿ. ಭಕ್ತಾದಿಗಳಿಗೆ ತುಳಸಿ ಅರ್ಚನ. ಆದ ನಂತರ ಇಲ್ಲಿ ನಾರಾಯಣ ದರ್ಶನ ಮಾಡಿಕೊಂಡು ನೇರವಾಗಿ ಗೋಶಾಲಕ್ಕೆ ಹೋಗಬೇಕು. ಅದೇ ಥರ ವ್ಯವಸ್ಥೆ ಮಾಡಿದ್ದೀವಿ. ಗೋಶಾಲಕ್ಕೆ ಹೋಗಿ ಅಲ್ಲಿ ಗೋಪೂಜೆಯನ್ನು ಮಾಡಿಕೊಂಡು ಗೋ ದರ್ಶನ ಮಾಡಿಕೊಂಡು ಅಲ್ಲಿಂದ ಮಹಾಪ್ರಸಾದ ಇಟ್ಟಿದ್ದೀವಿ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗೋದು, ಈ ಥರ ಒಂದು ವ್ಯವಸ್ಥೆ. ಆದ ನಂತರ ಬೆಳಗ್ಗೆ
9 ಗಂಟೆ ಹಿಡ್ಕೊಂಡು ಇಲ್ಲಿ ಅನೇಕ ಪ್ರಕಾರದಂಥ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಚಕ್ರಿ ಭಜನ, ಆದ ನಂತರ 2000 ಶಾಲಾ ಮಕ್ಕಳದಿಂದ 11ನೇ ಅಧ್ಯಾಯ ಪಠಣ ಹಾಗೂ ಹನುಮಾನ್ ಚಾಲೀಸಾ ಪಠಣ ಅವರಿಗೆ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಸಹ ನಾವು ಇಲ್ಲಿ ಕೊಡ್ತಾ ಇದ್ದೀವಿ, ಪಾರ್ಟಿಸಿಪೇಷನ್ ಮಾಡಿದ್ದು. ಆದ ನಂತರ ಸಾಯಂಕಾಲ ವಿವಿಧ ಭಜನಾ ಮಂಡಳಿ ವತಿಯಿಂದ ಹಾಗೂ ವಿವಿಧ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವಿಷ್ಣು ಸಹಸ್ರನಾಮ ಪಾರಾಯಣ, ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಅನೇಕ ರೀತಿಯಾದಂಥ ಭಜನಾ ಕಾರ್ಯಕ್ರಮ, ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಹಾಗೂ ಕೊನೆಗೆ ಸತ್ಸಂಗ ವತಿಯಿಂದ ಭಜನಾ ಕಾರ್ಯಕ್ರಮದ ಮುಕ್ತಾಯ ಹಾಗೂ ರಾತ್ರಿ 10 ಗಂಟೆಗೆ ಶೇಷಾರತಿ ಕಾರ್ಯಕ್ರಮ ಇವೆಲ್ಲ ಇಟ್ಕೊಂಡಿದ್ದೀವಿ. ನಾನು ಭಕ್ತರಲ್ಲಿ ಮನವಿ ಮಾಡ್ತೀನಿ, ಎಲ್ಲರೂ ಪ್ರತಿಯೊಬ್ಬರು ಪರಿವಾರ ವತಿಯಿಂದ ಬಂದು ವೈಕುಂಠ ಏಕಾದಶಿಯ ಆ ಅಲಂಕೃತ ನಾರಾಯಣ ದರ್ಶನ ಮಾಡೋದ್ರಿಂದ ಜನ್ಮ ಮಾಡಿದಂಥ ಸಮಸ್ತ ಪಾಪ ನಿರಸನ, ಅದು ಬಹಳ ವಿಶೇಷ. ಅದಕ್ಕೆ ಎಲ್ಲ ಕಾಮನಗಳು ಪೂರ್ಣ ಮಾಡುವಂಥ ಈ ಏಕಾದಶಿ ವೈಕುಂಠ ಏಕಾದಶಿ, ಅದಕ್ಕೆ ನಾಳಿನ ಉತ್ಸವ ಸರಿಯಾಗಿ ಆಗಬೇಕಂತ ಭಗವತ್ ಚರಣದಲ್ಲಿ ನಾನು ಪ್ರಾರ್ಥನಾ ಮಾಡ್ತೀನಿ. ಹೀಗೆ ನಮ್ಮ ಬಲಗಡೆ ಇದ್ದಂಥ ವಾಸವಿ ಜೂನಿಯರ್ ಟೀಮಿನ ವಿಶೇಷ ಅವರು 2 ಮಾತಾಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಅವ್ರನ್ನೂ ಸಹ ಮಾಹಿತಿ ಕೊಡ್ತಾರೆ. ನಾನು ನರಸಿಂಹ ದೀಕ್ಷಿತ ಟ್ರಸ್ಟ್ ಕಾರ್ಯದರ್ಶಿ, ನನ್ನಿಂದ ಪ್ರಭಾಕರ್ ಮೈಲಾಪುರ್ ಅವರು ಇವರು ಟ್ರಸ್ಟ್ದ ಪ್ರಮುಖ ಪ್ರೆಸಿಡೆಂಟು ಹಾಗೂ ಬಾಬು ಅರ್ಥಂಜಿ ಅವರಿದ್ದಾರೆ, ಅವರು ಟ್ರೆಜರರ್ ಇದ್ದಾರೆ. ಅನೇಕ ಸ್ವಲ್ಪ ಜನರಿಂದ ಇವತ್ತು ಬಂದಿಲ್ಲ, ಈಗ ಸಾಯಂಕಾಲ ಬರೋ ಅಪೇಕ್ಷೆ ಇದೆ. ಜಯ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ನಾವು ನಾಳೆ ಇಲ್ಲಿ ಸತ್ಯನಾರಾಯಣ ಟೆಂಪಲಲ್ಲಿ ಅತಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ಮಾಡುತ್ತಿದ್ದೇವೆ. ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲ ಸೇವೆಯನ್ನು ಮಾಡುತ್ತಿದ್ದಾರೆ. ಪುಷ್ಪಾರ್ಚನೆ, ಗೋಪೂಜಾ, ಈ ರೀತಿ ಎಲ್ಲ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ತಾವೆಲ್ಲರೂ ತಪ್ಪದೇ ಬಂದು ದರ್ಶನ ಪಡೆಯಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಇಂಥ ಒಂದು ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ. ಎಲ್ಲರೂ ಬಂದು ತಮ್ಮ ತಮ್ಮ ದರ್ಶನವನ್ನು ಮಾಡಿಕೊಂಡು ಹೋಗ್ಬೇಕಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. कल वैकुंठ एकादशी के वास्ते हम सभी 40 मेंबर पूजा सेवा के वास्ते आए हैं. तो वैकुंठ एकादशी है तो आप सभी लोग आके दर्शन करना. वैकुंठ सत्यनारायण. रोहिणी किरण कुमार रुद्रवार, बीदर. ಜನ್ಮಸ್ಥಳ ಚಿದ್ರಿಯಲ್ಲಿಯೇ ಬೊಮ್ಮಗೊಂಡೇಶ್ವರರ ಭವ್ಯ ಮಂದಿರ ನಿರ್ಮಾಣ ಆಗುತ್ತಿರುವುದು ನಿಜಕ್ಕೂ ಕೂಡ ಸಂತೋಷವಾಗಿರುವಂಥ ವಿಷಯ. ಮಂದಿರ ನಿರ್ಮಾಣಕ್ಕೆ ಎಲ್ಲರೂ ಕೂಡಿ ಶ್ರಮಿಸೋಣ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ತಿಳಿಸಿದರು. ಮಹಾತ್ಮ ಬೊಮ್ಮಗೊಂಡೇಶ್ವರ ಜನ್ಮಸ್ಥಳ ಚಿದ್ರಿ ಗ್ರಾಮದಲ್ಲಿ ಸಮಾಜದ ವತಿಯಿಂದ ಆಯೋಜಿಸಿದ ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವಸ್ಥಾನದ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡ್ತಾರೆ. 2 ಅಡಿ ಜಮೀನಿಗಾಗಿ ಹೊಡೆದಾಡುವಂಥ ಇಂದಿನ ಕಾಲದಲ್ಲಿ ಪಂಡಿತ್ ಚಿದ್ರಿ ಸಹೋದರರು ಬೊಮ್ಮಗೊಂಡೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ಭೂದಾನವನ್ನು ಮಾಡಿರುವುದು ಹೆಮ್ಮೆಯ ಸಂಗತಿ. ನಾವೆಲ್ಲ ತನು ಮನಧನದಿಂದ ಸಹಕರಿಸಿ ಭವ್ಯ ಮಂದಿರ ನಿರ್ಮಾಣಕ್ಕೆ ಸಾಕ್ಷಿಯಾಗೋಣ. ಎಲ್ಲ ಕಡೆ ಈಗಾಗಲೇ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಬೊಮ್ಮಗೊಂಡೇಶ್ವರ ವೃತ್ತ ಈಗಾಗಲೇ ಪುತ್ಥಳಿಗಳನ್ನು ನಿರ್ಮಾಣ ಮಾಡಲಾಗಿದೆ. ರಘುನಾಥ್ ಮಲ್ಕಾಪುರಿಯವರು ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೆ ಮಂದಿರದ ಒಂದು ಕೊರತೆ ಇಷ್ಟು ದಿವಸ ಎದ್ದು ಕಾಣ್ತಾ ಇತ್ತು. ಈ ನಿಟ್ಟಿನಲ್ಲಿ ಚಿದ್ರಿ ಸಹೋದರರು ತಮ್ಮ ಸ್ವಂತ ಜಮೀನಿನಲ್ಲಿ ಅದೇ ಒಂದು ಚಿದ್ರಿ ಗ್ರಾಮದಲ್ಲಿ ಬೊಮ್ಮಗೊಂಡೇಶ್ವರ ಜನ್ಮಸ್ಥಳ ಚಿದ್ರಿ ಗ್ರಾಮದಲ್ಲಿ ಒಂದು ಭವ್ಯ ಮಂದಿರ ನಿರ್ಮಾಣದ ಒಂದು ಸಂಕಲ್ಪ ತೊಟ್ಟು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದು ನಿಜಕ್ಕೂ ಕೂಡ ಖುಷಿ ಅನಿಸ್ತಾ ಇದೆ. ಎಲ್ಲರೂ ಸೇರಿ ಈ ಒಂದು ಮಂದಿರ ನಿರ್ಮಾಣಕ್ಕೆ ಪಣ ತೊಡೋಣ, ಸಂಕಲ್ಪ ಮಾಡೋಣ, ಎಲ್ಲರೂ ಕೂಡ ಸಹಕಾರ ಮಾಡಬೇಕು, ನಾನು ಕೂಡ ಸಹಕಾರ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಎಚ್.ಎಂ. ರೇವಣ್ಣ ಅವರು ತಿಳಿಸಿದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರಿಗೆ ತಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಚ್.ಎಂ. ರೇವಣ್ಣ ಅವರು ಕರೆ ಮಾಡ್ತಾರೆ. ಕರೆಯನ್ನು ಸ್ವೀಕರಿಸಿರುವಂತಹ ಸಚಿವ ರಹೀಂ ಖಾನ್ ಅವರು ಫೋನ್ ಕರೆಯಲ್ಲಿ ಒಂದು ಮಂದಿರ ನಿರ್ಮಾಣಕ್ಕೆ ನಾನು ₹50 ಲಕ್ಷ ತಕ್ಷಣವೇ ನೀಡುವುದಾಗಿ ಘೋಷಣೆ ಮಾಡಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಂದಿರ ನಿರ್ಮಾಣ ಕಾರ್ಯ ಪುಣ್ಯದ ಕಾರ್ಯ, ನನ್ನ ವೈಯಕ್ತಿಕ ದೇಣಿಗೆ ನೀಡುವುದರ ಜೊತೆಗೆ ಸರ್ಕಾರದ ವತಿಯಿಂದ ಅನುದಾನ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಮಾತನಾಡ್ತಾರೆ. ಸಾನ್ನಿಧ್ಯವನ್ನು ಅವಧೂತಪುರ ಯಲ್ಲಾಲಿಂಗ ಮಠದ ಪೂಜ್ಯ ಮಚ್ಚೇಂದ್ರ ಮುತ್ಯ, ಚೊಂಡಿ ಮಠದ ಜಗನ್ನಾಥ ಮಹಾರಾಜರು, ಉಚ್ಚಾದ ಗೋಪಾಲ್ ಮಹಾರಾಜರು, ಹುಮ್ನಾಬಾದಿನ ಸಿದ್ದಯ್ಯ ಆಧುನಿಕ ಒಡೆಯರವರು, ಮೈಲಾರದ ಪೂಜ್ಯ ಮಲ್ಲಪ್ಪ ಹಿರಿಬಗ್ಗೆಯವರು, ಚಿದ್ರಿ ಹಿರೇಮಠದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ವೇದಿಕೆ ಮೇಲಿದ್ದರು. ಆಮೇಲೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ಪಂಡಿತರಾವ್ ಚಿದ್ರಿ, ಬೆಂಗಳೂರಿನ RTO ಆಗಿರ್ತಕ್ಕಂಥ ರಾಜಶೇಖರ್, RTO ಕಚೇರಿಯ ರಾಜಶೇಖರ್ ಬಿರದರ್ ಚಿದ್ರಿ, ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದ ಪಂಡಿತರಾವ್ ಚಿದ್ರಿ, ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರದರ್ ಚಿದ್ರಿ,
ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಹಳ್ಳಿ, ಪ್ರಮುಖರಾದ ಕೆ ಪುಂಡ್ಲಿಕರಾವ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನಾನ್ ಸೇಠ್, ಬಿಜೆಪಿ ಯುವ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಜಯಕುಮಾರ್ ಖಶಂಪುರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುರಾವ್ ಮಲ್ಕಾಪುರೆ, PLD ಬ್ಯಾಂಕ್ ಅಧ್ಯಕ್ಷ ರಾಜ್ಕುಮಾರ್ ಮಾಳಿಗೆ, ಬುತ್ತಿ ಬಸವಣ್ಣ ದೇವಸ್ಥಾನ ಕಮಿಟಿ ಅಧ್ಯಕ್ಷ ರಮೇಶ್ ಮಹಾಶೆಟ್ಟಿ ಚಿದ್ರಿ, ನಗರಸಭೆ ಸದಸ್ಯರಾದ ಇಂದುಮತಿ ಚಿದ್ರಿ, ಗೊಂಡ ಸಮಾಜದ ಮಾಜಿ ಅಧ್ಯಕ್ಷ MS ಕಟಗಿ, ಪತ್ರಕರ್ತ ಮಾಳಪ್ಪ ಅಡಸಾರೆ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಸಾವಿರಾರು ಜನರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮಹಾಪ್ರಸಾದವನ್ನು ಸ್ವೀಕರಿಸಿ ಅವರೆಲ್ಲರೂ ಕೂಡ ಧನ್ಯರಾದರು. ಕುರುಬ ಸಮಾಜ, ಹಾಲುಮತ ಸಮಾಜ, ಗೊಂಡ ಸಮಾಜ ಅಂತ ಹೇಳಿ ಹಂಚಿಕೆ ಇದ್ದಂಥ ಈ ಸಮಾಜದ ದೈವ ಭಕ್ತ ಮತ್ತು ಈ ಸಮಾಜದ ಏಳಿಗೆಗಾಗಿ ದುಡಿದಂಥವರು ಮತ್ತು ಪೂಜ್ಯರು. ಅವರ ಬಗ್ಗೆ ಅವರ ಹೆಸರಿನಲ್ಲಿ ಇವತ್ತು ಗೊಂಡ ಸಮಾಜ ಅನೇಕ ಕ್ಷೇತ್ರಗಳಲ್ಲಿ ಮುಂದೆ ಬಂದಿದ್ದೇವೆ, ನೋಡ್ತಾ ಇದ್ದೇವೆ. ಈ ಒಂದು ಬೊಮ್ಮಗೊಂಡೇಶ್ವರರ ಹೆಸರಿನಲ್ಲಿ ಇಡೀ ಬೀದರ್ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬೊಮ್ಮಗೊಂಡೇಶ್ವರನ ಪುತ್ಥಳಿಗಳಿವೆ. ನಾನೇ ಕೂಡ 1994ರಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಇವರಿಗೆ ಸಲ್ಲಬೇಕಾದಂಥ ಸರ್ಟಿಫಿಕೇಟ್ ಅದರ ಬಗ್ಗೆ ಮೊದಲಿದ್ದಂಥ ಗೊಂದಲ CRESLಲ್ಲಿದ್ದಂಥ ಗೊಂದಲ ನಿವಾರಣೆಗಾಗಿ ಸಂಘಟನೆಯನ್ನು ನಾರಾಯಣರಾವ್, ನಮ್ಮ ಚಿಂಕೋಡು, ಚಿದ್ರಿ, ಬಸವರಾಜು ಮಾಳಿಗೆ ಎಲ್ಲ ಸೇರಿ ಮಾಡಿದಂಥ ಅದರಿಂದ ಇಲ್ಲಿವರೆಗೂ ನಾನು ಬರ್ತಾನೆ ಇದ್ದೀನಿ. ಇದು ತದನಂತರದ ದಿನಗಳಲ್ಲಿ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಾರಿ ಸಹಾಯ ಆಯಿತು. ತದನಂತರ ನಮ್ಮ ಧರ್ಮಸಿಂಗ್ರವರು ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಬಸವರಾಜ್ ಪಾಟೀಲರು ರಾಜ್ಯದ ಸಚಿವರಿದ್ದಂಥ ಸಂದರ್ಭದಲ್ಲಿ ಅವೆಲ್ಲ ಕೇಳ್ಕೊಂಡಾಗ ಈ ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಮತ್ತು ಚಿದ್ರಿ ಗ್ರಾಮದ ಮತ್ತು ಬೊಮ್ಮಗೊಂಡೇಶ್ವರನ ಆಶೀರ್ವಾದ ಅವ್ರಿಗಿರಲಿ. 50 ಲಕ್ಷ ಅವ್ರು ಕೊಡೋದಲ್ಲದೆ ಬೇರೆ ಬೇರೆ ಈ ಶಾಸಕರು ಮಾತನಾಡಿದ್ದಾರೆ, ಅವರು ಕೊಡ್ತೀವಿ, ಠಾಕೂರ್ ಮಾತನಾಡಿದ್ದಾರೆ, ರಾಜಶೇಖರ್ ಪಾಟೀಲರು ಕೂಡ ಎಲ್ಲರೂ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಾನೇ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ಕೊಡಿಸ್ತೇನೆ. ನಾನು ಕೂಡ ದಾನವನ್ನು ಮಾಡ್ತೇನೆ. ಇದೊಂದು ಉತ್ತಮ ಕೆಲಸ, ದೇವರ ಕೆಲಸ, ಇದಾಗಲಿ ಅಂತ ಆಸೆ. ಸರ್, ರಿಜಿಸ್ಟ್ರೇಷನ್ ಆಫ್ ಇಂಡಿಯಾಗೆ ಮೋದಿ ಅಮಿತ್ ಶಾ ST ಬಗ್ಗೆ ಈ ಅಧ್ಯಯನ ಎಲ್ಲ ಮಾಡಿ 2 ಸಾರಿ ಕಳಿಸಿದ್ದೇವೆ. ಅವರು ಒಂದೊಂದು ಕೊಯ್ರಿ ಹಾಕಿ ವಾಪಸ್ ಕಳಿಸ್ತಾ ಇದ್ದಾರೆ. ಆದರೆ ಇದು ಯಾವುದೇ STಗೆ ಸೇರಬೇಕಾದ್ರೆ ರಾಜ್ಯ ಸರ್ಕಾರದ ತೀರ್ಮಾನ ಅಲ್ಲ, ಅದೇನಿದ್ರು ಕೇಂದ್ರ ಸರ್ಕಾರದ ತೀರ್ಮಾನ ಆಗಬೇಕು. ಆ ದೃಷ್ಟಿಯಲ್ಲಿ ಈಗ ಬಾಲು ಕೇಂದ್ರ ಸರ್ಕಾರದಲ್ಲಿದೆ. ಅದಕ್ಕೆ ನಮ್ಮ ಮಲ್ಕಾಪುರೆ ಅವರು ಸುಮ್ಮನೆ ವೇಗಾಗಿ ಮಾತಾಡೋದು ನಾನು ಇಷ್ಟಪಡಲ್ಲ. ಎಂತೆಂಥ ಇಲಾಖೆಗಳು ಮೋದಿಯವರು ಮತ್ತು ಮಾನ್ಯ ಅಮಿತ್ ಶಾ ಅವರ ಕಂಟ್ರೋಲಲ್ಲಿರುವಾಗ ಇದೇನು ಕಷ್ಟದ ಕೆಲಸ ಎಲ್ಲ ಮಾಡಿಸಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿದ್ದೇವೆ. ಇಲ್ಲದನ್ನು ಮಾಡೋದು ಬೇಡ, ಇದಕ್ಕೆ ಇರೋವಂಥದ್ದನ್ನು ಕೊಡಿಸಿ ಅಂತಕ್ಕಂಥ ನಮ್ಮ ಹೋರಾಟ. ಸರ್, ಗೃಹಲಕ್ಷ್ಮಿ ಹಣದಲ್ಲಿ ಒಂದು 2 ಕಂತು ನಮಗೆಲ್ಲ ಗೊತ್ತಿದ್ದಂಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಸರ್ ಒಂದೇ ನಿಮಿಷ, ಅಪ್ಪರೇ ಒಂದೇ ನಿಮಿಷ. ಮಹಾತ್ಮ ಬೊಮ್ಮಗೊಂಡೇಶ್ವರವರ ಜನ್ಮಭೂಮಿ ಚಿದ್ರಿ ಇದ್ದು ಸುಮಾರು ಬೀದರ್ ಜಿಲ್ಲೆಯಲ್ಲಿ 630 ಹಳ್ಳಿಗಳು ಉಳಿದು ಎಲ್ಲ ಹಳ್ಳಿಯಲ್ಲಿ ಬೊಮ್ಮಗೊಂಡೇಶ್ವರ ಮೂರ್ತಿಗಳು, ದೇವಸ್ಥಾನಗಳು ಇವೆ. ಆದರೆ ಇಲ್ಲಿ ಚಿದ್ರಿದಾಗೆ ಅವ್ರದ್ದು ಸ್ಮಾರಕ ಮಾಡಬೇಕು, ಜನ್ಮಭೂಮಿ ಇದೆ, ಇಲ್ಲಿ ಏನೂ ಇಲ್ಲ ಅಂಥೇಳಿ ಈಗ ಒಂದು ಸ್ಮಾರಕ ಮಾಡಬೇಕು, ಒಂದು ದೇವಸ್ಥಾನ ಕಟ್ಟಬೇಕು, ಒಂದು ಕಲ್ಚರಲ್ ಭವನ್ ಕಟ್ಟಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಭೂಮಿ ಪೂಜೆಯನ್ನು ಸನ್ಮಾನ್ಯ ಶ್ರೀ HM ರೇವಣ್ಣ ಅವರು ಬಂದು ಇವತ್ತು ಅವರು ಭೂಮಿ ಪೂಜೆ ಮಾಡಿದ್ದಾರೆ. ಮತ್ತು ರಹೀಂ ಖಾನ್ ಅವರು ಇವತ್ತು ಅಧ್ಯಕ್ಷತೆ ವಹಿಸಿದರು. ಏನೋ CM ಅವರು ಒಂದು ಅರ್ಜೆಂಟ್ ಮೀಟಿಂಗ್ ಕರೆದೋಸ್ಕರ ಇವತ್ತು CM ಅವ್ರ ಬಳಿ ಅವರು ಹೋಗಿದ್ದಾರೆ. ಆದರೂ ಕೂಡ ಅವರು ಫೋನ್ ಮಾಡಿ ನನ್ನ ಬಜೆಟ್ದಲ್ಲಿ 50 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಈ ಭವನ ಕಟ್ಲಕ್ಕೆ ಕೊಡ್ತೀನಿ ಅಂತ ಈಗಾಗಲೇ ತಮ್ಮೆಲ್ಲರೂ ಹೇಳಿದ್ದಾರೆ. ಈ ರೀತಿ ಎಲ್ಲರೂ ಸಹಕಾರ ತಗೊಂಡು ಇಡೀ ಬೀದರ್ ಜಿಲ್ಲೆಯನ್ನೇ ತಿರುಗಿ ನೋಡಂಗೆ, ಯಾಕಂದರೆ ಇದೊಂದು ಹೆಡ್ ಕ್ವಾರ್ಟರ್ ಇದೆ, ಇದೊಂದು ತಾಯಿ ಬೇರಿದ್ದಂಗೆ ಇದೆ. ಹಾಗಾಗಿ ಇದನ್ನು ಒಂದು ಭಾಳ ದೊಡ್ಡ ಮಟ್ಟದ ಕಟ್ಟಿ ಇಲ್ಲಿ ಬೊಮ್ಮಗೊಂಡೇಶ್ವರದ ಎಲ್ಲ ಅವ್ರದ್ದು ಸಾಹಿತ್ಯವನ್ನು ಸಿಗಂಗೆ ಮಾಡಿ ಇಡೀ ಬೀದರ್ ಜಿಲ್ಲೆಗೆ ಒಂದು ಮಾಡೆಲ್ ಆಗಿ ಒಂದು ದೇವಸ್ಥಾನ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗಾಗಿ ಇದಕ್ಕೆ ಇವತ್ತು ಪಾಪ ನಮ್ಮ ಶೈಲೇಂದರ್ ಬೆಲ್ದಾಳೆ ಅವರು ಕೂಡ ಹೇಳಿದ್ರು, ಇದಕ್ಕೆ ಕರೆಂಟ್ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ದೇವಸ್ಥಾನ ಅಂತ. ಮತ್ತು ಉಳಿದು ರಾಜಶೇಖರ್ ಪಾಟೀಲ್ರು ಅವರು ಹೇಳಿದ್ರು, ಅವರು ಇಬ್ಬರು MLCಗಳಿಗೆ ಹೇಳಿ ಅವರು ಸಹಾಯ ಮಾಡ್ತೇವೆ ಅಂತ. ಅದು ನಾವು ಯಾರಿಗೂ ಕೇಳಿಲ್ಲ, ಆದರೆ ಅವರಾಗೆ ಎಲ್ಲರೂ ಕೇಳಿ ಇದು ನಾವು ಸಹಾಯ ಮಾಡ್ಬೇಕಂತಕ್ಕಂಥ ಭಾವನೆ ಆ ಬೊಮ್ಮಗೊಂಡನೇ
ಪ್ರೇರಣೆ ಆಗಿದೆ ಅಂತಕ್ಕಂಥ ಉದ್ದೇಶನ ಇವತ್ತು ನಿಮ್ಮೆಲ್ಲರೂ ನೋಡಿದ್ರಿ. ಇವತ್ತು ಸಾವಿರಾರು ಜನ ಬಂದು ಇವತ್ತು ಭಕ್ತರೆಲ್ಲ ಇವತ್ತು ಪೂಜೆ ಮಾಡಿದ್ದೀವಿ. ಇನ್ನು ಮುಂದೆ ಈ ಭಕ್ತರ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಕಟ್ತೀವಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಖಾಂತರ ನಾಡಿನ ಜನರಿಗೆ ಕೊಡೋಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇವತ್ತು ಶಾಸಕರು ಅಧಿಕಾರದಲ್ಲಿ ಇದ್ದವರು, ಈಗ ನಾವು ನೀವು ಮಲ್ಕಾಪುರ ಅರಳಿ ಪುಳ್ಳಿಕರೆಲ್ಲ ಮಾಜಿ, ಒಂದ್ ಕಡೆ ಹಾಜಿ ಇದ್ದವರು, ಒಂದ್ ಕಡೆ ಒಳ್ಳೆ ಬಹಳಷ್ಟು ಇದರಲ್ಲಿ ಮಾಡ್ತಕ್ಕಂಥ ಅವ್ರಿಗೆ ಇದು ಇದೆ ಮಾಡಕ್ಕಿಂತ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ತಾವು ಈಗಾಗಲೇ ನಮ್ಮ ಪಂಡಿತರು ಚಿದ್ರಿ ಅವರು ಬಹಳ ಒಳ್ಳೆ ರೀತಿಯಿಂದ ತಾವು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಮತ್ತೆ ಎಲ್ಲರಿಗೂ ಕೂಡ ತಾವು ಕರೆದಿದ್ರಿ, ಯಾವುದೇ ಪಕ್ಷಪಾತ ಇಲ್ಲ. ಈ ಒಂದು ದೇವಸ್ಥಾನ ಭೂಮಿ ಪೂಜೆಗೆ ಎಲ್ಲರೂ ಕೂಡ ಕರೆಸಿದ್ರಿ, ಎಲ್ಲರೂ ಕೂಡ ಸನ್ಮಾನ ಮಾಡಿದ್ರಿ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಯಾವುದೇ ಒಂದು ಕೆಲಸ ಸಾರ್ವಜನಿಕವಾಗಿ ಕಾರ್ಯಗಳು ಆಗಬೇಕಾಗಿತ್ತು ಅಂದ್ರೆ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ಇವತ್ತು ನೀವು ಏನಿ ವಿಶೇಷವಾಗಿ ಬೊಮ್ಮಗುಂಡೇಶ್ವರ ಬಹಳ ದೊಡ್ಡ ಕಾರ್ಯ ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೆ. ಬೀದರ್ನಲ್ಲಿ ಆಗ್ಬೇಕು ಅಂತ ನಿಮ್ಮ ಇಚ್ಛೆ, ಆದಷ್ಟು ಬೇಗನೆ ಆಗಲಿ. ಇಲ್ಲಿ ಬಹಳ ವಿಶಾಲವಾದಂತ ಒಂದು ದೊಡ್ಡ ದೇವಸ್ಥಾನ ತಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ನಾವೆಲ್ಲ ಪ್ರಯತ್ನ ಮಾಡೋಣ. ಈಗಾಗಲೇ ಎಚ್.ಎಂ. ರೇವಣ್ಣರ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ 2003ರಲ್ಲಿ ಹುಮ್ನಾಬಾದ್ ಕ್ಷೇತ್ರದ ಉಪಚುನಾವಣೆ ಇತ್ತು. ಉಪಚುನಾವಣೆ ಇದ್ದಾಗ ಯಾರು ಕೃಷ್ಣಪ್ಪ ಅಂತ ಮಂತ್ರಿಗಳಾಗಿದ್ರು, ಆ ಮಂತ್ರಿಗಳು ಇವತ್ತೇನು ST ಸರ್ಟಿಫಿಕೇಟ್ ಬೀದರ್ ಜಿಲ್ಲೆಯಲ್ಲೇ ಪ್ರಾರಂಭ ಆಗಿರೋದು ಮೊದಲನೇ 2003ರಲ್ಲಿ ಹುಮ್ನಾಬಾದ್ ಕ್ಷೇತ್ರದ ಚುನಾವಣೆ ಇಡೀ ಎಲ್ಲ ಊರಾಗ ನಾರ್ದಾಗ ನಾವು ಇನ್ಕ್ಲೂಡಿಂಗ್ ನಮ್ಮ ಕ್ಷೇತ್ರದಾಗ ಎಲ್ಲ ಊರಾಗ ST ಸಮುದಾಯವನ್ನು ಬೊಮ್ಮಗುಂಡೇಶ್ವರ ಸಮುದಾಯ ಮಾಡ್ರೆ ಅದು ಬಹಳ ಕೀರ್ತಿ ಮಲ್ಕಾಪುರ ಸಲ್ತ ಅಂತ ಹೇಳಕ್ಕಿತ್ತ. ನಾನೇ ಹೇಳಕ್ಕಿಲ್ಲ ಸರ್, ನನಗೆ ಬಹುಮಾನ ಕೊಡ್ಬೇಕು. ನಮ್ಮಲ್ಲಿ ಬಿ ಥೋಡೆ ಮಾಡ್ಯಾರ, ನಾ ಎರಡು ಹೇಳಿದೆ ಸರ್, ನನಗೆ ಬಹುಮಾನ ಕೊಡ್ಬೇಕು. ನೀವು ಆ ಕೀರ್ತಿ ನಮ್ಮ ಮಲ್ಕಾಪುರ ಸಾಹೇಬ್ರಿ ಸಲ್ತಂತ ಅತಿ ಹೆಮ್ಮೆಲಿಂದ ಹೇಳ್ತೀನಿ ನಾನು. ಅದಕ್ಕೆಲ್ಲರೂ ಯಾವಾಗ ಆ ಸಮಾಜದಿಂದ ದೊಡ್ಡ ಸ್ಥಾನಕ್ಕೆ ಹೋಗ್ತೇವೆ ನಾವು, ಯಾರೇ ಸಮಾಜ ಇರಲಿ, ಆ ಸಮಾಜಕ್ಕೆ ನಾವು ಎತ್ತಿ ಹಿಡಿಬೇಕು, ಆ ಸಮಾಜ ಕಾರ್ಯಗಳು ನಾವು ಮಾಡ್ಬೇಕಂತ ಹೇಳಿ. ಅದು ಅಲ್ಲದೇನೆ ಬೇರೆ ಎಲ್ಲ ಸಮಾಜಕ್ಕೆ ಮಾಡ್ಬೇಕು ಇಲ್ಲಂತಿಲ್ಲ, ಬಟ್ ಎಲ್ಲವನ್ನು ಆ ಸಮಾಜ ಪ್ರತಿನಿಧಿಯಾಗಿ ಒಂದು ಸ್ಥಾನಕ್ಕೆ ಹೋಗ್ತಾರಂದ್ರೆ ಆ ಸ್ಥಾನದಿಂದ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಈ ಭಾವನೆಯಿಂದ. ಎಚ್.ಎಂ. ರೇವಣ್ಣವ್ರ ಎಲ್ಲರಿಗಿನ್ನ ಸಾವುಕಾರ ಅವರೇ ಮುಖ್ಯಮಂತ್ರಿಗಿನ್ನ, ಯಾಕಂದ್ರೆ 56,000 ಕೋಟಿ ಅವರೇ ಅನಿಸ್ತಾರೆ. ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂದ್ರೆ 56,000 ಕೋಟಿ ಕರೆಕ್ಟ್ ಸರ್ ವರ್ಷಕ್ಕೆ. ಅದಕ್ಕಿಲ್ಲಿ ಭವ್ಯವಾದ ದೇವಸ್ಥಾನ ನಾವೆಲ್ಲರೂ ಕಟ್ಟೋಣ. ವೇದಿಕೆ ಮೇಲೆ ಎಲ್ಲರೂ ಈಗ ಕರೆಂಟಿನ ವ್ಯವಸ್ಥೆ 100% ಆದಷ್ಟು ಬೇಗ ತಾವು ಶುರು ಮಾಡ್ರಿ. ಕರೆಂಟಿನ ಕಂಬ ಆಗಲಿ, ವೈರ್ ಆಗಲಿ, ಸಣ್ಣ ಟ್ರಾನ್ಸ್ಫಾರ್ಮರ್ ಆಗಲಿ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡ, ನಾನಂತಿಲ್ಲ ನಾವೆಲ್ಲರೂ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ ಅದೊಂದು ಕರೆಂಟಿನ ವ್ಯವಸ್ಥೆ. ಮತ್ತೆ ಎಲ್ಲ ಕಡೆ ಯಾವುದೇ ಒಂದು ಒಳ್ಳೆಯ ದೇವಸ್ಥಾನ ಕಟ್ಲ ಪೆಲ್ಲ ಬೋಣಿಗೆ ನಿಂಬಲ್ಲಿ ಕೇಳ್ತಾರೆ ರೇವಣ್ಣ ಸರ್ ಅವ್ರೆ. ಯಾವುದೇ ಒಂದು ಒಳ್ಳೆ ಕಾರ್ಯ ಬೇಕಂತ ಎಲ್ಲ ಕುರುಬರು ಬೋಣಿಗೆ ಬರಲಿ ಅಂತಾರೆ. ಇಲ್ಲಿ ನಾ ಬೋಣಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಕಟ್ಲಿಕ್ಕೆ, ಇಂಡಿವಿಜುವಲ್, ನಾಟ್ ಸರ್ಕಾರದಿಂದ. ದೇವಸ್ಥಾನ ಕಟ್ಲಿಕ್ಕೆ ವೈಯಕ್ತಿಕ ಅನುದಾನ ಅದು ಇವ್ರು ಕೊಟ್ಟಿದೆ, ನಾವಂತಿಲ್ಲ, ಅಹಂಕಾರದಿಂದ ಹೇಳ್ತಾ ಇಲ್ಲ, ಎಲ್ಲ ದೇವರ ಆಶೀರ್ವಾದದಿಂದ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕಟ್ಲಿಕ್ಕೆ ಫಸ್ಟ್ ಏನು ಸಿದ್ದರಾಮಯ್ಯ ರಾಜಶೇಖರ್ ಹೃದಯ ವೈಶಾಲ್ಯತೆ ಮತ್ತು ವಿಶಾಲ ದೃಷ್ಟಿಕೋನದಿಂದ ವಿಶ್ವ ಮಾನವನಾಗಲು ಸಾಧ್ಯ ಎಂಬ ಸಂದೇಶವನ್ನು ರಾಷ್ಟ್ರಕವಿ ಕುವೆಂಪುರವರು ಸಾರಿ ಹೇಳಿದರು ಎನ್ನುವಂಥ ಮಾತನ್ನು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ತಿಳಿಸಿದರು. ಕರ್ನಾಟಕ ಸಾಹಿತ್ಯ ಸಂಘ ಹಾಗೂ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಘಟಕ ಇವರ ಒಂದು ಸಹಯೋಗದಲ್ಲಿ ನಗರದ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಜರುಗಿದ ವಿಶ್ವ ಮಾನವ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ತಮ್ಮ ಕಥೆ, ಕಾದಂಬರಿ ಹಾಗೂ ಕವಿತೆಗಳ ಮೂಲಕ ಮನುಷ್ಯ ಜಾತಿ ಒಂದೇ ಎಂದು ಸಾರಿ ಹೇಳಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಬಲವಾಗಿ ವಿರೋಧಿಸಿದ ಕುವೆಂಪುರವರು ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕೆಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ದರು. ವಿದ್ಯಾರ್ಥಿಗಳು ಅವರ ಆದರ್ಶಗಳನ್ನು ಪಾಲಿಸಬೇಕು ಎನ್ನುವಂಥ ಮಾತನ್ನು ಕೂಡ ಜಗನ್ನಾಥ್ ಹೆಬ್ಬಾಳೆ ಅವರು ಹೇಳಿದರು.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಸಾಹಿತಿ ಡಾಕ್ಟರ್ ಎಂಜಿ ದೇಶಪಾಂಡೆ ಮಾತನಾಡ್ತಾ, ನಮಗೆ ಅರ್ಥಪೂರ್ಣ ನಾಡಗೀತೆ ನೀಡಿದ ಕುವೆಂಪು ಅವರು ರಸಋಷಿ ಎನಿಸಿಕೊಂಡಿದ್ದಾರೆ. ಬಾಲ್ಯದಲ್ಲಿ ಇಂಗ್ಲಿಷ್ ವ್ಯಾಮೋಹದಲ್ಲಿದ್ದ ಕುವೆಂಪು ಅವರು ನಂತರ ಕನ್ನಡ ಭಾಷೆಯನ್ನೇ ಉಸಿರಾಗಿಸಿಕೊಂಡು ಬೆರಳಿಗೆ ಕೊರಳ್, ಪಾಂಚಜನ್ಯ, ಕಾನೂರು ಹೆಗ್ಗಡಿತಿ, ಶ್ರೀರಾಮಾಯಣ ದರ್ಶನಂ, ವಚನ ಚಂದ್ರಿಕೆಯಂತಹ ಮೌಲಿಕ ಕಾದಂಬರಿಗಳನ್ನು ನೀಡಿದ್ದಾರೆ. ಮಕ್ಕಳಿಗೆ ಕುವೆಂಪು ಸಾಹಿತ್ಯ ಅರ್ಥವಾಗಲೆಂದು ಇಂದು ಕಾಲೇಜುಗಳಲ್ಲಿ ವಿಶ್ವ ಮಾನವ ದಿನಾಚರಣೆ ಆಯೋಜಿಸಲಾಗಿದೆ. ಮಕ್ಕಳು ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಳ್ಬೇಕು, ಕುವೆಂಪುರವರ ಸಾಹಿತ್ಯಗಳನ್ನು ಪ್ರತಿನಿತ್ಯ ಓದಬೇಕು ಅನ್ನುವಂಥ ಮಾತನ್ನ ಹೇಳಿದರು. ಅಧ್ಯಕ್ಷತೆ ವಹಿಸಿದ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಮಾತನಾಡಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರು ಈ ನಾಡು ಕಂಡ ಅಪರೂಪದ ಸಾಹಿತಿಗಳು. ಅವರ ಒಂದೊಂದು ಕವಿತೆಗಳು ಮತ್ತು ಕಾದಂಬರಿಗಳು ವ್ಯಕ್ತಿಯ ಜೀವನ ಬದಲಾಯಿಸುತ್ತವೆ ಎನ್ನುವಂಥ ಮಾತನ್ನ ಹೇಳಿದರು. ಕರ್ನಾಟಕ ಸಾಹಿತ್ಯ ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಸ್ವಾಗತಿಸಿದರು. ವಿದ್ಯಾರ್ಥಿಗಳು ಸ್ವಾಗತ ಗೀತೆಯನ್ನು ಹಾಡಿದರು. SB ಕುಚ್ಬಾಳ್, ಧನರಾಜ್ ಆನೆಕಲೆ, ಆಮೇಲೆ ಕರ್ನಾಟಕ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಲ್ಲಮ್ಮ ಸಂತಾಜಿ, ಪ್ರಮುಖರಾದ ಮಹಾರುದ್ರ ಡಾಕುಳಗಿ, ಬಸವರಾಜ್ ಹೆಗ್ಗೆ, ವೈಜನಾಥ್ ಪಾಟೀಲ್, ಸಂಗೀತ ಕಾಂಬಳೆ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವೈಶ್ಯ, ಶೂದ್ರ, ಅಂತಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಶೀಖ್ ಇವೆಲ್ಲವೂ ಕೂಡ ವಿಭಜನೆ ಆಗಿರೋದ್ರಿಂದ ಬೇರೆ ಬೇರೆ ಅಂತ ತಿಳ್ಕೊಂಡಿರುವುದರಿಂದ ನಾವು ಹಾಳಾಗ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯವನ್ನ ರಾಷ್ಟ್ರಕವಿ ಕುವೆಂಪು ಅವರು ಪಡ್ತಾರೆ. ಮತ್ತೆ ಎಲ್ಲ ದೇಶಗಳಲ್ಲಿ ಈ ಮತಗಳಲ್ಲಿ ಜಾತಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಾವು ವಿದ್ಯಾರ್ಥಿಗಳಾದಂಥವರು ವಿರೋಧಿಸಬೇಕು ಅಂತ ಹೇಳ್ತಾರೆ ರಾಷ್ಟ್ರಕವಿ. ನಾವು ಎಲ್ಲಿವರೆಗೆ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರುವುದಿಲ್ಲ ನಾವು ಮನುಷ್ಯರೇ ಆಗುವುದಿಲ್ಲ ಅಂತ ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಜಾತಿಗೆ ಸೇರಿರ್ತೀವಿ? ಲಿಂಗಾಯತನೋ, ಬ್ರಾಹ್ಮಣನೋ, ಏನು ಶೂದ್ರನೋ, ಕ್ಷೇತ್ರೀಯನೋ, ಸಿಖ್ನೋ, ಸುನ್ನಿನೋ, ಯಾವ ಜಾತಿ? ಅವರಿಗೆಲ್ಲ ಬಂಗಾರ ಉಂಡು ಕೊಡ್ತೇವೆ. ಹಿಂಗೆ ಕೈ ಮಾಡೋದು ಬಂಗಾರ ಉಂಟು. ಎಚ್ ನರಸಿಂಹಯ್ಯ ಅವರ ಹೆಸರು ಕೇಳಿರೋರು, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು, ಬಹಳ ಒಳ್ಳೆ ಚಿಂತಕರು. ಅವ್ರೊಂದು ಚಾಲೆಂಜ್ ಮಾಡಿದ್ರು. ಪುಟ್ಪರ್ತಿ ಸಾಯಿಬಾಬಾ ಅವರು ತೀರ್ಕೊಂಡಾರ, ದೊಡ್ಡ ಹಾಸ್ಪಿಟಲ್ ಅಲ್ಲ ಪುಟ್ಪರ್ತಿಗೆ ಹೋದ್ರೆ ಬಡವರಿಗೆಲ್ಲ ಓಪನ್ ಹಾರ್ಟ್ ಸರ್ಜರಿ ಅವೆಲ್ಲವೂ ಕೂಡ ಫ್ರೀ ಕೊಡ್ತಾರೆ. ಬೆಂಗಳೂರದೊಳಗೆ ವೈಟ್ ಫೀಲ್ಡ್ ಒಳಗೆ ಅವರು ಸಾಯಿಬಾಬಾ ಆಸ್ಪತ್ರೆ ಇದೆ, ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಒಂದು ಚಾಲೆಂಜ್ ಮಾಡಿದ್ರು. ಪುಟ್ಪರ್ತಿ ಸಾಹಿಬ್ ಇವರೆಲ್ಲ ಹೋದಾಗ ಭಸ್ಮ ಕೊಡ್ತಾರೆ, ಬಂಗಾರದ ಉಂಗುರು ಕೊಡ್ತಾರೆ, ಅದೇನು ಸಾಧ್ಯ ಅಂತ ಎಚ್ ನರಸಿಂಹ ಅವರು ಪ್ರಶ್ನೆ ಮಾಡಿದ್ರು. ಇದು ಢೋಂಗಿ ಅಂತ ಅವ್ರು ಒಂದು ಚಾಲೆಂಜ್ ಮಾಡಿದ್ರು. ಏನು ಅಂತಂದ್ರೆ, ಪುಟ್ಪರ್ತಿ ಸಾಯಿಬಾಬಾನಲ್ಲಿ ಅಷ್ಟು ಸತ್ಯಾಸತ್ಯತೆ ಇದ್ರೆ ನಾವು ಒಂದು ಕುಂಬಳಕಾಯಿ ಕೊಡಬೇಕು. ನಾವು ಹೋಗಿ ದರ್ಶನವನ್ನು ತಗೋದ್ನ ಕುಂಬಳಕಾಯಿ ಕೊಡ್ಬೇಕು, ಕೊಡ್ಲಕ್ಕಾಗಿ ಅಂದ್ರೆ ಇವೆಲ್ಲವೂ ಕೂಡ ಸೈಂಟಿಫಿಕ್ ಅಂತ ಹೇಳ್ತಾರೆ ಎಚ್ ನರಸಿಂಹಯ್ಯ. ಹಾಗೆ ನಮ್ಮ ಯಾರು ಕುವೆಂಪು ಅವರು ಕೂಡ ವಿಜ್ಞಾನಕ್ಕೆ ಹತ್ರ ಇದ್ರೆ ಪಾಲಿಸ್ತಾರೆ, ಇಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳ್ತಾರೆ. ಹಾಗೆ ಆಮೇಲೆ ಇನ್ನೇನೇನು ಹೇಳ್ತಾರೆ, ಮನುಷ್ಯ ಮತವಾಗಬೇಕು ಅಂತ. ಆಮೇಲೆ ಅರಳುವುದೇ ಜೀವನ ಅಂದ್ರೆ ಏನಂದ್ರೆ ಮನುಷ್ಯ ಕಷ್ಟ ಬರಲಿ ಸುಖ ಬರಲಿ ನಗುನಗುತ್ತ ಬದುಕುವುದೇ ಜೀವನ ಅನ್ನುವಂಥದ್ದು ಗುಲಾಬಿ ಸಂದೇಶ ಕೊಡ್ತಾರೆ. ಆ ಜೇನೊಳಗೆ ಹೋಗಿ ಹೇಳ್ತಾನೆ ಜೀವನ ಅಂದ್ರೆ ಏನು, ಅದು ಆ ಜೇನೊಳಗೆ ಹೇಳ್ತದ ಹೂವಿನಿಂದ ಹೂವಿನ ಮೇಲೆ ಕುಳಿತು ಅದನ್ನು ತಂಪನ್ನು ಸಂಗ್ರಹಿಸಿ ಗಂಧವನ್ನು ಸಂಗ್ರಹಿಸಿ ಜೇನುತುಪ್ಪ ಮಾಡಿ ಜನರಿಗೆ ಹಂಚುವುದೇ ಜೀವನ ಅಂತ ಜೀವನ. ಅಂದರೆ ಈ ತ್ಯಾಗದ ಭಾವನೆ, ಅದು ತ್ಯಾಗದ ಭಾವನೆ ಹೇಳ್ತದೆ. ನಮ್ಮಲ್ಲಿ ಆ ರೀತಿ ತ್ಯಾಗ ಭಾವನೆ ಬರಬೇಕು, ನಮ್ಮಲ್ಲಿ ಆದರ್ಶ ಭಾವನೆ ಬರಬೇಕು, ನಮ್ಮಲ್ಲಿ ಜ್ಞಾನ ಬರಬೇಕು. ಯಾವಾಗ ಜ್ಞಾನ ಬರೋದು ಸಾಧ್ಯ ಆಗ್ತದಲ್ಲ, ನೀವು ಈ ಕೂತು ಈ ಸರ್ವ ಹೇಳೋದ್ರಿಂದ ನಾನು ನೋಡ್ತಾ ಇದ್ದ, ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಿ. ಅದು ಏನಂತಾರೆ, ಒಂದೊಂದು ಮಾತು ಸಹಿತ ನಿಮ್ಮ ಮನಸ್ಸಿಗೆ ಇರ್ತಾವೆ. ಯಾವಾಗಲೂ ನೀವು ಇಷ್ಟು ಮಂದಿ ಇಲ್ಲಿ ಕೂತಿರಿ, ಇಷ್ಟು ಮಂದಿ ಇಲ್ಲಿ ಕೂತರು ಇಲ್ಲೇ ಕೂತಿರಿ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಕೂತು ಮನೆ ಬಗ್ಗೆ ಚಿಂತೆ ಮಾಡಿರಿ, ಮತ್ತೊಂದು ಚಿಂತೆ ಮಾಡಿರಿ, ಇಲ್ಲಿ ಇರಲ್ರಿ.
ನಾನು ನೋಡ್ತಾ ಇರ್ತೀನಿ ಮತ್ತೆ ಯಾವುದಪ್ಪ ಜಲ್ದಿ ಮನೆಗೆ ಹೋಗ್ಬೇಕಾಗಿತ್ತು, ಜಲ್ದಿ ಬಿಟ್ಟು ಚೆಂದಿತ್ತು ಅಂದ್ರೆ ಇಲ್ಲಿ ಹೋಗಿಲ್ಲ. ನಿಮ್ಮ ಮನಸ್ಸು ಮತ್ತು ದೇಹ ಇಲ್ಲಿದ್ರೆ ಅದು ಪರಿಪೂರ್ಣವಾಗಿ ನಿಂತಿರ್ತಾರೆ. ಆದ್ದರಿಂದ ಇಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಈ ಜ್ಞಾನ ಸಂಪಾದನೆಯಲ್ಲಿ ಇವತ್ತು ಗಾಂಧೀಜಿಯವರು ಒಂದು ಅಂಬೇಡ್ಕರ್ ಚರಿತ್ರೆ ಓದಬೇಕು. ಎಷ್ಟು ಜೀವನ ಬದಲಾವಣೆ ಆಗ್ಬಿಡ್ತದೆ ನಮ್ಮ ಬದುಕಿನಲ್ಲಿ. ಅಂತ ಬದುಕು ನಮ್ದು ಆಗ್ಬೇಕಂತಂದ್ರೆ ಅಧ್ಯಯನ ಮಾಡಬೇಕು. ಇಂಥ ಇವತ್ತು ವಿಶ್ವ ಮಾನವ ಅಂತ ಯಾಕಂದ್ರೆ ಅಲ್ಪ ಮಾನವನಿಂದ ವಿಶ್ವ ಮಾನವ ಆಗ್ಬೇಕಂತ ಹೇಳಿ ಕುವೆಂಪು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ ಸಹಿತ ವಿಶ್ವ ಮಾನವ ಆಗ್ಬೇಕನ್ನುವಂಥದ್ದು ಕುವೆಂಪು ಅವರು ಆ ಮನಸ್ಸು. ಅದಕ್ಕೆ ಇವತ್ತು ನಾವು ಕುವೆಂಪು ಎಲ್ಲರೂ ನೆನೆಸ್ತೇವೆ. ಒಬ್ಬ ಕವಿ ಪಂಪ ನಂತರ ಎಷ್ಟು ಇಲ್ಲಿವರೆಗೆ ನಡ್ಕೊಂಡು ಬಂದಾಗ ಇವತ್ತು ಕುವೆಂಪು ಸಹಿತ ಎಷ್ಟು ದಾರ್ಶನಿಕ ಕವಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಪದ್ಮವಿಭೂಷಣ ಬಂದಿತ್ತು, ಗೌರವ ಡಾಕ್ಟರೇಟ್ ಬಂದಿತ್ತು, ಕರ್ನಾಟಕ ರತ್ನ ಬಂದಿತ್ತು, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿತ್ತು. ಅವರಿಗೆ ರಾಷ್ಟ್ರಕವಿ ಅಂತೇಳಿ ಸಹಿತ ಪಂಪ ಪ್ರಶಸ್ತಿಗಳು ಸಹಿತ ಬಂದಿದ್ರು. ಒಟ್ಟಾರೆ ಹೇಳಬೇಕಾಗಿತ್ತಂದ್ರೆ ಕುವೆಂಪು ಅವರು ನಮ್ಮ ಬದುಕಿಗೆ ಒಂದು ಬೆಳಕು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.